ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಗುರುಗಳೊಂದಿಗೆ ಇನ್ನಷ್ಟು ಮಾಹಿತಿಯನ್ನ ಕುತ್ತಿನ ವಿಚಾರದಲ್ಲಿ ಪಡ್ಕೊಳ್ಳೋಣ. ಅದು ಯಾವುದು ಅಂತಂದ್ರೆ ಪಶ್ಚಿಮದ ಕುತ್ತು, ಪಶ್ಚಿಮ ವಾಯವ್ಯದ ಕುತ್ತು, ಅದೇ ರೀತಿಯಲ್ಲಿ ಉತ್ತರ ವಾಯವ್ಯದ ಕುತ್ತು. ಈ ಮೂರು ಕುತ್ತುಗಳ ಬಗ್ಗೆ ಗುರುಗಳ ಬಳಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ್ಳೆಯದು. ಓಂ ಅನಘಾಯ ನಮಃ. ಕುತ್ತಿಲ್ಲ ಅಂತಂದ್ರೆ ಇದ್ರಷ್ಟು ಒಳ್ಳೇದು ಯಾವುದೂ ಇಲ್ಲ. ಕುತ್ತು ಇಲ್ಲ ಅಂತಂದ್ರೆ ನಿಯತ್ತಾಗಿರ್ತಾರೆ. ನಿಯತ್ತಾಗಿರೋರೇ ನಿಮ್ಮ ಹತ್ರ ಬಂದು ಏನೋ ನಾಯಿ ಬಾಲ ಅಲ್ಲಾಡ್ಸ್ತಾರಲ್ಲ, ಹಂಗೆ ಹೇಳಿದ್ದು ಆಯ್ತು ಸ್ವಾಮಿ ಅಂತಾರೆ. ಕೇತು ಅಂದ್ರೆ ಏನು? ತಲೆ ಇಲ್ಲ ಅವ್ರಿಗೆ, ಬಾಲ ಇದೆ. ತಲೆ ಇಲ್ದಿರೋರು ಅಂತ ಇನ್ನೊಬ್ರು ಹೇಳಿದ್ರೇನೆ ಅವ್ರಿಗೆ ಅರ್ಥ ಆಗೋದು. ಕಷ್ಟಪಟ್ಟು ದುಡಿಯುವವರು, ದಟ್ ಇಸ್ ಕಾಲೋನಿ. ಬೇಕಂದ್ರೆ ನೋಡಿ, ವಾಯುಮೂಲೆಗೆ ಜಾಸ್ತಿ ಕಾಲೋನಿ ಇರ್ತಾ ಇದ್ದಿದ್ದು. ದುಡಿಯೋ ವರ್ಗದವ್ರನ್ನ ಈ ಒಂದು ವಾಯು ಮೂಲೆಯಲ್ಲಿ ಇಡ್ತಾ ಇದ್ರು. ಹೌದು, ಅವ್ರು ನಿಯತ್ತಾಗಿ ದುಡಿತಾರೆ, ನಮಗೋಸ್ಕರ ಸೇವೆ ಮಾಡ್ತಾರೆ ಅಂತ ಹೇಳಿ. ಅದಕ್ಕೇನೆ ಒಂದು ಊರ್ ಅಂದ್ಮೇಲೆ ಕಾಲೋನಿ ಇಲ್ಲಿರ್ತದೆ, ಮಶಾನ ಅಗ್ನಿಮೂಲೆಯಲ್ಲಿ ಇರ್ತದೆ. ಊರುಗಳಲ್ಲಿ ಪರೀಕ್ಷೆಯಲ್ಲೇ ಮಾಡಿ ನೋಡಿ. ಅದು ಹಳೆ ಊರಾಗಿರ್ಬೇಕು. ಇವತ್ತು ಎಲ್ಲಿ ಏನ್ ಬೇಕಾದ್ರೆ ಮಶಾನದಲ್ಲೇ ಮನೆ ಮಾಡ್ತಾ ಇದ್ರು ಇವತ್ತು. ಹಂಗೆ ಹಾಗಾಗಿ ಹಳೆ ಒಂದು ನೀವ್ ಹೇಳೋದೇನಂದ್ರೆ, ಹಿಂದಿನ ಕಾಲದಲ್ಲಿ ಮನೆಗಳು ಊರುಗಳು ಮಾಡ್ಬೇಕಾದ್ರೆ ಕಾಲೋನಿ ಅಂತ ಬಂದ್ರೆ ವಾಯುಮೂಲೆಯಲ್ಲಿ ಮಾಡ್ತಾ ಇದ್ರು. ಯಾಕೆ ಗೊತ್ತಾ? ಅವರು ನಿಯತ್ತ ಕೆಲಸ ಮಾಡೋರು. ಓಕೆ, ನಿಯತ್ತ ಕೆಲಸ ಮಾಡಿ ದುಡ್ದು ಇವ್ರು ಕೊಟ್ಟಿರೋದನ್ನ ತಿಂದ್ಕೊಂಡು ಬಿದ್ದಿರೋರು ಅಂತ ಆ ಲೆಕ್ಕದಲ್ಲಿ ಇರ್ತಾರೆ. ಶ್ರಮಜೀವಿಗಳು ಅಂತ ಇರ್ತಾರೆ. ನಿಯತ್ತಿಗೆ ಕಾರಕ ಕೇತು. ಕೇತು ಅಂದ್ರೆ ಯಾವ್ದು? ವಾಯು ಅಲ್ವಾ? ವಾಯುಪುತ್ರ ಯಾರು? ಹನುಮ. ಯಾರಿಗಾದ ಯಾವತ್ತು ಆ ನಿಯತ್ತಿಗೆ ಯಾರಿಗೆ? ಯಾವ ದೇವ್ರಿಗೆ? ಶ್ರೀರಾಮಚಂದ್ರರಿಗೆ. ಅರ್ಥ. ಶ್ರೀರಾಮಚಂದ್ರ ಬಂದು ಪಿತೃ ಅವ್ರಿಗೆ. ಹೌದು, ತಾಯಿ ಶ್ರೀರಾಮ. ಇವ್ರು ಹೇಳಿದ ಯಾವ ಉಲ್ಲಂಘನೆ ಮಾಡಿದಾರ? ಇಲ್ಲ. ಹಾಗಾದ್ರೆ ಇವ್ರು ಊರಿನ ಯಜಮಾನ ಹೇಳಿರೋದು ಯಾವ ತರ ಉಲ್ಲಂಘನೆ ಮಾಡ್ತಾರೆ ಅವರು? ಕೇತುವಲ್ಲಿ ಇರೋರು ವಾಯುಮೂಲೆ, ಅದಕ್ಕೆ ಅವ್ರನ್ನ ವಾಯುಮೂಲೆಯಲ್ಲಿ ಹಾಕಿರ್ತಾರೆ. ಕಾಲೋನಿ ಅಂತ ಮಾಡ್ತಾರೆ. ಅಂದ್ರೆ ಗೌಡ್ರು ಹೇಳಿದ್ರು, ಓಡಿ ಬರ್ತಾ ಇದ್ರು. ಊರ್ ಗೌಡ ಈ ತರ ಹೇಳ್ಬಿಟ್ರು ಅಂದ್ರೆ ಓಡಿ ಬರ್ತಾ ಇದ್ರು. ಇಂಥ ಕೆಲಸ. ಅದೇ ಕಾರಣ ಇದು ವಾಯು. ಅದೇ ಮನೆ ಅಂತ ಬಂದಾಗ ಇಲ್ಲಿ ತಂದೆ ತಾಯಿ ಇದ್ದು, ಇಲ್ಲಿ ಮಕ್ಕಳಿದ್ದಾಗ ಇದೇ ರೀತಿ ಅವರು ಕೂಡ ತಂದೆ ತಾಯಿ ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳ್ತಾರೆ ಅನ್ನೋದು ಕೂಡ ಕೇಳ್ತಾರೆ. ಆದ್ರೆ ಇಂಥ ಮನೆಗಳಿಗೆ ಈ ರೀತಿಯ ಕುತ್ತುಗಳು ಬಂದ್ರೆ, ಒಗಯ್ಯ ನಿನ್ಮೂರಿಗೆ, ನಿನ್ ಮನೆಗೆ ನಿನ್ ಗೌಡ, ಆದ್ರೆ ನನ್ ಮನೆಗೆ ನಾನೇ ಗೌಡ, ಒಗಯ್ಯೋ. ಈ ರೀತಿ ಮನೋಭಾವನೆಗಳು ಬಂದ್ಬಿಡ್ತವೆ ಇಲ್ಲಿ. ಕೇತು ಉಗ್ರತ್ವವನ್ನು ಪಡೆದಾಗ ಏನಾಗ್ತದೆ? ಈ ರೀತಿ ಮಾತುಗಳು ಬರ್ತದೆ. ಇಲ್ಲ, ಈ ರೀತಿ ಬಂದಿಲ್ಲ ಅಂತಂದ್ರೆ ಸೂಪರ್ ಆಗಿ. ಅದಕ್ಕೆ ಆ ಕಾಲದಲ್ಲಿ ಊರು ಡಿವೈಡ್ ಮಾಡುವಾಗ ಪಂಡಿತರ ಜ್ಞಾನ ನಿಜವಾಗ್ಲೂ ಅವ್ರಿಗೆ ದೇವರೇ ಬಂದು ಓಕೆ ಆ ರೀತಿ ನುಡಿಸಿರಬಹುದು ಅಂತ ನನ್ನ ಅಭಿಪ್ರಾಯ. ಪಂಡಿತರಿಗೆ ಅಷ್ಟೊಂದು ಜ್ಞಾನ ಇತ್ತು. ಇವಾಗ ಪಂಡಿತರಲ್ಲ, ಅವರು ಅಜ್ಞಾನಿಗಳು ಇವಾಗಿರೋರು. ಅಜ್ಞಾನಿಗಳು, ಪ್ಯೂರ್ ಅಜ್ಞಾನಿ. ಪೀಡಿತರು ಅವ್ರು ಇವಾಗ. ಪಂಡಿತರಲ್ಲ, ಅವ್ರು ಪೀಡಿತರು. ಕರೆಕ್ಟ್. ಆರೈತು. ಇನ್ನು ಇಲ್ಲಿಗೆ ಹೋಗೋಣ. ಉತ್ತರ ವಾಯುವ್ಯ ಕುತ್ತು ಏನಾದ್ರು ಬಂದ್ರೆ ನೀಚ ಸ್ಥಾನ ಅಂತ ಕರಿತೀವಿ. ಒಳ್ಳೇದು, ಅದು ಅವ್ರು ಹೇಳ್ತಾ ಇರೋದು ಕರೆಕ್ಟೇ. ನೀಚ ಸ್ಥಾನ ಪಂಡಿತರು ಹೇಳ್ತಾ ಇರೋದು ಕರೆಕ್ಟೇ. ಬಟ್ ಉತ್ತರ ವಾಯುವ್ಯ ವಿರಹ ವೇದನೆ. ಕರೆಕ್ಟ್. ಮೋಸ ಮಾಡ್ತಾರೆ. ಮೋಸ. ಇನ್ನೊಬ್ರಿಗೆ ಬಂಡವಾಳ ಹಾಕ್ಸ್ಬಿಟ್ಟು ಏನೋ ನನಗೆ ನೋಡಿ, ಇವಾಗ ಏನ್ ನೋಡ್ತಾರೆ, ನಿಮ್ಮ ಹತ್ರ ದುಡ್ಡಿದೆ ಒಂದು 50,000. ಇನ್ನೊಬ್ಬ ಯಾವನ ಬಂದ, 50,000 ಕೊಡು, ಇನ್ನೊಂದು ವರ್ಷಕ್ಕೆ ನಿಮ್ಗೆ 2 ಲಕ್ಷ ಕೊಟ್ಬಿಡ್ತೀನಿ. ಏನ್ ಹೇಳಿದೆ? ಒಂಥರ ಇದು ಒಂಥರ ನಮ್ಗೆ ದುರಾಸೆ, ದುಡ್ಡಿನ ದುರಾಸೆ ತೋರಿಸೋದು, ಹಾಳದಲ್ಲಿ ಬೀಳ್ಸೋದು ಅಂತ. ಹಂಗೆ ಮೋಸ. ಆದ್ರೆ ಕೊನೆಗೆ ಅದು ಅವನಿಗೂ ಬರಲ್ಲ, ಇವನಿಗೂ ಬರಲ್ಲ. ಅಂದ್ರೆ ಇಲ್ಲಿ ವೈಭೋಗಕ್ಕೆ ಮಾರು ಹೋಗ್ತಾರೆ. ಯಾಕೆ ಗೊತ್ತಾ? ಇಲ್ಲಿ ತಲೆ ಇಲ್ಲ ಇವ್ರಿಗೆ. ಅವ್ರು ಹೇಳಿದ್ದೇ ಕೇಳ್ತಾರೆ. ಇವರು ಕಿತ್ಕೊಂಡು ತಿನ್ನೋರು ಇವ್ರನ್ನ ಹಿಡ್ಕೊಂಡ್ಬಿಡ್ತಾರೆ. ಅವ್ರು ಹೇಳಿದ್ದೇನೆ ಇವ್ರು. ಯಾಕಂದ್ರೆ ಇಲ್ಲಿ ವಾಯು ಅಂದ್ರಲ್ಲ, ಕುತ್ತು ಬಂದಾಗ ಏನು ತಂದ್ರೆ ತಲೆ ಕೆಲಸ ಮಾಡಲ್ಲ. ಯಾಕಂದ್ರೆ ತಲೆ ಇಲ್ಲ. ತಲೆ ಇರೋದು ಇಲ್ಲಿ. ರಾಹು ಇವ್ರಿಗೆ ಬಾಲ ಇಲ್ಲ, ಇವ್ರ ತಲೆ ಇಲ್ಲ. ಇವ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ. ಅವಾಗ ಇಲ್ಲಿ ಕೆಟ್ಟದನ್ನ ಹೇಳಿದಾಗ ಇವ್ರು ಕೆಟ್ಟದನ್ನೇ ರಿಸೀವ್ ಮಾಡ್ಬಿಡ್ತಾರೆ. ಆವಾಗ್ಲೇನೆ ಹೆಚ್ಚು ಕಮ್ಮಿ ಆದಾಗ, ಆವಾಗ ಅಂತ ಜಾಗದಲ್ಲಿ ಮನೆಗಳಿಗೆ ಏನಾದ್ರು ಕುತ್ತು ಬಂದಾಗ, ಇಲ್ಲೇನಾದ್ರು ಬೆಡ್ರೂಮ್ ಇದ್ರೆ ದಕ್ಷಿಣಾಗ್ನೇಯದಲ್ಲಿ ಬಾಗ್ಲಿರಲ್ಲ, ಅವರು ಪೂರ್ವಾಗ್ನೇಯಲ್ಲಿ ಬಾಗ್ಲಿ ಬಿಟ್ಟಿರ್ತಾರೆ. ಆವಾಗಲೇ ಹ್ಯಾಂಗ್ ಮಾಡ್ಕೊಳ್ಳೋದು. ಆಮೇಲೆ ಕೆಟ್ಟ ಹವ್ಯಾಸಗಳಿಗೆ, ದುಶ್ಚಟಗಳಿಗೆ ಇದಾಗ್ಬಿಟ್ಟು ದಾಸರಾಗ್ಬಿಟ್ಟು ಕೊನೆಗೆ ಏನಾಗುತ್ತೆ? ಹ್ಯಾಂಗಿಂಗ್ ಮಾಡ್ಕೊಳ್ಳೋದು, ವಿಷ ಕೊಡೋದು, ಏನೋ ಮಾಡ್ಬಿಡ್ತಾರೆ. ಹ್ಯಾಂಗಿಂಗ್ಗೆ ಜಾಸ್ತಿ ಮಾಡ್ಕೊಳ್ಳೋದು, ಜಾಸ್ತಿ ಹೆಚ್ಚು ಕಮ್ಮಿ ಆಗೋದು. ಕಾರಣ ಏನ್ ಗೊತ್ತಾ? ಅದು ತಲೆ ಇಲ್ದಿರೋರು ದಾರ. ಅದು ಇದು ತಲೆ. ಇಲ್ಲಿ ವಿಷ ಕುಡಿಯೋರು, ಇಲ್ಲ ಹ್ಯಾಂಗ್ ಮಾಡ್ಕೊಳ್ಳೋರು.
ಅರ್ಥ ಆಯ್ತಾ ನಾನು ಹೇಳಿದ್ದು? ಇಂಥ ಒಂದು ಘಟನೆಗಳು ನಡೀತವೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇಂಥದ್ದು ನಡೀತವೆ. ಮತ್ತೆ ಇದಕ್ಕೆ ಈ ರಸ್ತೆ ಕುತ್ತು ಇದ್ದಾಗ ಮನೆ ಯಜಮಾನಿ ಜೊತೆ ಇರಕ್ಕಾಗಲ್ಲ. ಆಗಲ್ಲ. ಹೃದಯ ಏನರಿ? ಹೌದು. ಅರ್ಥ ಆಯ್ತಾ? ಇದಕ್ಕೆ ಬೇಕು ಹಾರ್ಟ್ ಪ್ಲೇಸ್, ಅನಾಥ ಚಕ್ರ, ಹೃದಯ ಚಕ್ರ. ಹೌದು. ಹಾರ್ಟ್ ಪ್ಲೇಸ್ ಅಂದ್ರೆ ಹೃದಯ ಅಂದ್ರೆ ಯಾವಾಗ್ಲೂ ಫೈಟಿಂಗ್ ನಡೀತಾ ಇರ್ತದೆ. ನೀವ್ ಹೇಳಿದ್ ನಾನು ಕೇಳಲ್ಲ, ನಾನು ಹೇಳಿದ್ ನೀನ್ ಕೇಳಲ್ಲ, ಹೆಸರಿಗೆ ಮಾತ್ರ ಗಂಡ, ಬಸ್ರಿಗಲ್ಲ ಅಂತ. ಈಗ ಗೊತ್ತಾಯ್ತಾ ನಾನು ಹೇಳಿದ್ದು? ಕುತ್ತು ಅನ್ನೋದು ಆತರ ಇರ್ತದೆ. ಅದ್ರ ಜೊತೆಗೆ ಸಂಸಾರನೇ ಮಾಡಲ್ಲ ಅವರು. ಎಷ್ಟು ಅಲ್ಲ ಸಂಸಾರ ಮಾಡಿದ್ರು ಮಕ್ಕಳು ಮಾಡಿ ಬಿಟ್ಟು ಓಡೋದ್ರು ಹೋಗ್ಬಿಡ್ತಾರೆ. ಎಷ್ಟು ಅದು ಕರೆಕ್ಟ್, ಅದು ಆಗುತ್ತೆ. ತುಂಬಾ ಈ ಫ್ಯಾಮಿಲಿ ಅಂದ್ರೆ ಇದು ಪಿತೃದೋಷ ಅಂತಾನು ಕೂಡ ಕರಿತೀವಿ ಇದನ್ನ. ಪಿತೃದೋಷ ಅಂತಂದ್ರೆ ಮಕ್ಕಳು ತಂದೆ ತಾಯಿ ಇರ್ತಾರೆ, ಮಕ್ಕಳು ದೂರ ಇರ್ತಾರೆ. ಇನ್ನೊಂದು ಹೊರಗಡೆ ಹೋದಂತಹ ಮಕ್ಕಳು ಓಕೆ ಸ್ವಲ್ಪ ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ಬೋದು, ಅಥವಾ ಏನಾದ್ರೂ ಸ್ವಲ್ಪ ಲೋವಲ್ಲಿ ಬಿದ್ದು ಮೋಸ ಹೋಗೋದು, ಇಂಥದ್ದೆಲ್ಲ. ಮೊನ್ನೆ ಯಾವ್ದೋ ಈ ಡ್ರಗ್ ಪೆಡ್ಲರ್ ಕೇಸ್ ಬಂತು, ಅಂಥದ್ದೇನಾದ್ರು ಈ ತರದ ದುಶ್ಚಟಗಳು ಮಾಡಿ ಅದನ್ನ ಸಪ್ಲೈ ಮಾಡಕ್ಕೂ ಸಿಗಾಕೊಳ್ಳೋದು, ಇಂಥದ್ದೆಲ್ಲ ನಡೀತವೆ ಸರ್. ಇದು ಯಾವುದು? ಇದು ಉತ್ತರ ವಾಯು. ಹೌದು, ರೈಟ್. ತೊಂದರೆ. ನೆಕ್ಸ್ಟ್ ಉತ್ತರ. ಈ ಉತ್ತರ ಇದಕ್ಕೆ ಗುರು, ಓಕೆ, ಗ್ರಹ ಗುರು, ಕುಬೇರ ಬಂದು ಅಧಿಪತಿ ಅಂತ. ಸಿ ಯಾರಿಗೆ ಇಂಥ ಮನೆಗಳಲ್ಲಿ ಗುರು ಅಂತ ಯಾರಿಗೆ ಕೆಟ್ಟಿರ್ತಾರೆ ಅವ್ರಿಗೆ RBC ಕೆಟ್ಟೋಗ್ಬಿಡ್ತೀವಿ, ರೆಡ್ ಬ್ಲಡ್ ಸೆಲ್ಸ್, ಹಿಮೋಗ್ಲೋಬಿನ್ ಅವ್ರು ನೋಡಿ ಹಿಂಗೆ ಇರ್ತಾರೆ. ಎಷ್ಟಾರು ತಿಂದು ಹಿಂಗೆ ಇಷ್ಟೇ ದಪ್ಪ ಇರೋದು, 1 kg ತಿನ್ನು ಅನ್ನ ಹಿಂಗೆ ಇರ್ತಾರೆ. ಅಂದ್ರೆ ರಕ್ತ ಕಮ್ಮಿ ಆಗ್ಬಿಡ್ತದೆ. ಇಂಥ ಜಾಗದಲ್ಲಿ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಬಾತ್ರೂಮ್ ಮಾಡಿಬಿಡ್ತಾರೆ, ಇಲ್ಲಿಂದ ಇದೆಲ್ಲ ಮೆಟ್ಲು ಹಾಕ್ಬಿಡ್ತಾರೆ. ತೂಕ 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 ಉತ್ತರದಲ್ಲಿ ತೂಕ ಹಾಕ್ಬಿಟ್ಟಿರ್ತಾರೆ. ಆ ಮನೇಲಿ ನೋಡಿ ಎಲ್ಲ ಪ್ರಾಬ್ಲಮ್. ನಾವು ಪೂರ್ವದಲ್ಲಿ ಪ್ರಾಬ್ಲಮ್ ಆದ್ರೆ ಯಜಮಾನನಿಗೆ ಪ್ರಾಬ್ಲಮ್ ಆಗಿರುತ್ತೆ, ಉತ್ತರದಲ್ಲಿ ಪ್ರಾಬ್ಲಮ್ ಆದ್ರೆ ಯಜಮಾನಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತೀವಿ. ವರ್ಷದ 365 ದಿನಾನು ರೋಗನೇ. ಹೌದು. ಗುರು ನೋಡಿ, ಒಂದು ಮಾತ್ರೆ ತಗೊಳ್ಬೇಕಂದ್ರೆ ಗುರು ಚೆನ್ನಾಗಿದ್ರೆ ನೀವು 10 ಮಾತ್ರೆ ತಗೊಳ್ಳೋದು ಬೇಕಾಗಿಲ್ಲ, 1 ಮಾತ್ರೆ ತಗೊಂಡ್ರೆ ಸಾಕು, ವಾಸಿ ಆಗ್ಬಿಡ್ತಾರೆ. ಆದ್ರೆ ಇಲ್ಲಿ ಗುರು ಕೆಟ್ಟಿದ್ದಾಗ, ಯಾರ ಜಾತದಲ್ಲಿ ಗುರು ಕೆಟ್ಟಿದ್ದಾನೆ ಅಂತ ಒಂದು ಅವ್ರ ಕರ್ಮದಿಂದಲೇ ಇಲ್ಲಿ ಸ್ಟೇರ್ ಕೇಸ್ ಬರ್ತದೆ. ನಿರಂತರವಾಗಿ ಮಾತ್ರೆ ತಿಂತಾನೆ ಇರಪ್ಪ ಅಂತ. ಎಸ್. ಓಕೆ. ಆಗಾಗ ನಾವೇನ್ ಮಾಡ್ತೀವಿ, ಒಂದೊಂದು ಜಾಗದಲ್ಲಿ ಏನ್ ಮಾಡ್ತೀವಿ, ಇಂಥ ಜಾಗದಲ್ಲಿ ಸೊಂಪು ಬಂದಿರ್ತದೆ ಕರ್ಮಕ್ಕೆ. ಸ್ಟೇರ್ ಕೇಸ್ ಇಲ್ಲಾಂದ್ರೆ ಸೊಂಪು ಆದ್ರೂ ಬಂದಿರ್ತದೆ. ಸಂಪು ಅಂದ್ರೆ ಯಜಮಾನಿನೇ ಇರೋದಿಲ್ಲ ಅಲ್ಲಿ. ಅರ್ಥದಲ್ಲ, ಅಲ್ಲ ಖರ್ಚು ಮಾಡಿಸ್ಕೊಂಡು ಹೋಗೋದು, ಎಲ್ಲ ನೀರು ಅಲ್ಲಿ ಹೋಗ್ತದೆ ಅಂತಂದ್ರೆ ಎಲ್ಲ ಸ್ವಲ್ಪ ಆ ದುಡ್ಡು ಕಾಸೆಲ್ಲ ಆಯಮ್ಮನಿಗೆ ಸುರಿಬೇಕು, ಎಲ್ಲ ಆಸ್ಪತ್ರೆಗೆ ಖರ್ಚು. ಹೌದು. ಆ ಮುಖಾಂತರ ಖರ್ಚು ಮಾಡಿಸ್ಬಿಟ್ಟು ಮನೆಗೆ ರೈಟ್ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತದೆ. ಇಂಥ ಸನ್ನಿವೇಶಗಳು ಇಲ್ಲಿ ಬರ್ತದೆ. ಅರ್ಥ ಇದಲ್ಲ ಇದು. ಮತ್ತೆ ಕೆಲಸ ಕಾರ್ಯಗಳೇನಾದ್ರು ಇಲ್ಲೇನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಕೆಲಸದಲ್ಲಿ ಒಂದು ಜಾಗದಲ್ಲಿ ಕೆಲಸ ಮಾಡಲ್ಲ ಇವರು. ಓದ್ ಜಾಗದಲ್ಲಿ ನನ್ನ ಲೆವೆಲ್ ಏನು, ನಾನು CS ಓದಿದ್ದೀನಿ, ನಾನು ಆ ಲೆವೆಲ್ ಓದಿದ್ದೀನಿ, ನನಗೂ ಕೊಟ್ಟಿರೋ ಸೀಟ್ ಯಾವ್ದು ಕಿತ್ತೋಗಿರೋ ಸೀಟ್ ಕೊಟ್ಟವ್ರೆ, ನನ್ನ ಪೇಮೆಂಟು ಶಾರ್ಟೇಜ್ ಇದೆ, ಕಡಿಮೆ ಇದೆ, ನನಗೆ 1 ಲಕ್ಷ ಬೇಕು, ಈ ರೀತಿ ಡಿಮ್ಯಾಂಡ್ ಮಾಡ್ತಾರೆ ಅವರು. ಯಾರು? ಕೆಲಸದಲ್ಲಿ ಇರುವಂತ ಮಕ್ಕಳು, ಇವ್ರು ಈ ಮನೆ ಮಕ್ಕಳು. ಅವ್ರ ಮಕ್ಕಳು ಈ ರೀತಿ ಇದ್ದಾಗ ಏನಾಗುತ್ತದೆ, ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಪೇಮೆಂಟ್ ನನ್ ಸಾಕಾಗಲ್ಲ, ನಾನು ಓದಿರೋದೇನು, ನನ್ನ ಲೆವೆಲ್ ಏನು, ನನ್ನ ಫ್ರೆಂಡ್ಸಿಗೆಲ್ಲ 1 ಲಕ್ಷ ಕೊಡ್ತಾರೆ, ನನಗೆ 50,000 60,000 ಕೊಡ್ತಾರೆ, ನನ್ನ ಮರ್ಯಾದೆ ಏನು, ಮರ್ಯಾದೆ ಬಗ್ಗೆ ಮಾತಾಡ್ತಾರೆ ಇವರು. ಅರ್ಥ ಇದೆ ನಾನು ಹೇಳುದು? ಮರ್ಯಾದೆ ಬರೀ ಮರ್ಯಾದೆ ಬಗ್ಗೆನೆ. ನೋಡಿ ಯಾಕೆ ಗೊತ್ತಾ, ಕುಬೇರ ಆಸೆನ ತೋರಿಸ್ತಾನೆ. ಅರ್ಥ ಇದಲ್ಲ? ಇಂಥದ್ದನ್ನ ನಾನು ತುಂಬಾ ನೋಡಿದ್ದೇನೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಡ್ಯಾಮೇಜ್ ಮಾಡುವ ಇದನ್ನ. ಅದಕ್ಕೆ ಇಲ್ಲಿ ಆ ತರದ ಸ್ಟೇರ್ ಕೇಸ್ ಬರೋದಾಗ್ಲಿ ಸಂಪ್ ಬರೋದಾಗ್ಲಿ ಎರಡೂ ತಪ್ಪು ಅಂತ. ಹೌದು. ಇದರ ಒಂದು ಕುತ್ತು ಬಂತು ಅಂತಂದ್ರೆ ಯಾವಾಗ್ಲೂ ಇವರು ಓದ್ ಜಾಗದಲ್ಲಿ ಎಲ್ಲೂ ಕೆಲಸ ಮಾಡಲ್ಲ. ಇವತ್ತು ಇಲ್ಲಿ ಒಂದು 6 ತಿಂಗಳು 7 ತಿಂಗಳು 1 ವರ್ಷನ ಬೇರೆ ಕಡೆ ಅವರು ಲೈಫ್ ಲಾಂಗ್ ಅಪ್ಲೈ ಮಾಡ್ತಾ ಇರ್ತಾರೆ, ಬೇರೆ ಕಡೆ ಚೇಂಜ್ ಮಾಡ್ತಾ ಇರ್ತಾರೆ, ಜಂಪ್ ಮಾಡ್ತಾ ಇರ್ತಾರೆ. ದುಡ್ಡಿನ ದುರಾಸೆಗ ಯಾವ ತರ ಅವ್ರು ಮಾಡೋದು? ಅದೇ ದುಡ್ಡಿನ ದುರಾಸೆಗೆ ಕಾರಣ ಗೊತ್ತಾ, ಈಸಿಯ ಕುಬೇರ ಇನ್ನೂ ಆಸೆ ತೋರಿಸ್ತಾನೆ. ಇದೇ ಸೀಕ್ರೆಟ್, ಇದು ಬೇರೆ ಇನ್ನೇನಿಲ್ಲ. ಅರ್ಥ ಇದಲ್ಲ ಇದು. ಮತ್ತೆ ಇನ್ನೊಂದು ಸೊಂಪು ವಿಚಾರ ಇಲ್ಲಿ ಬಂತಲ್ಲ, ಇಲ್ಲಿ ಸೊಂಪು ವಿಚಾರ ಬಂದಿಲ್ಲ. ವಾಯುಮೂಲೆಗೆ ಸೊಂಪು ಏನಾರು ಬಂದ್ಬಿಟ್ಟಿದ್ರೆ, ಇಲ್ಲಿ ಸೊಂಪು ವಿಚಾರ ಬಂತ, ಅಲ್ಲಿ ಬಂದಿಲ್ಲ. ವಾಯುಮೂಲೆ ಸೊಂಪು ಏನಾರು ಬಂದ್ರೆ ಏನಾಗುತ್ತೆ, ಹೊರಗಡೆನೆ ಇರ್ತಾರೆ ಮಕ್ಕಳು. ವಿದೇಶಕ್ಕೆ ಹೋದ್ರೆ ವಾಪಸ್ಸೇ ಬರಲ್ಲ, ಅಲ್ಲೇ ಲಾಭ ಅವ್ರಿಗೆ. ಎಷ್ಟು ಜನ ಹೇಳಿದೀವಿ, ನಾನು ಮೊನ್ನೆನೂ ಕೊಟ್ಟಿದ್ದೀನಿ ಇದನ್ನ. ಹೋದ್ರೆ ನೀವು ಇದೇನೋ ವಾಯುಮೂಲೆಯಲ್ಲಿ ಏನಾದ್ರು ಸೊಂಪಿದ್ರೆ ಹೊರಗಡೆ ಹೋಗು, ನಿನ್ ಲಾಭ ಇದೆ ಅಂತ ತೋರಿಸ್ತಾ ಇದೆ. ಹೊರಗಡೆ ಹೋಗು, ಲಾಭ ಇದೆ.
ಹ್ಮ್ ಓಕೆ, ಇಂಥದ್ದೊಂದು ಕುತ್ತುಗಳು ಅದನ್ನ ಬೂಸ್ಟ್ ಮಾಡೋದು, ಇನ್ನ ಬಲ ಕೊಡೋದು, ದೃಷ್ಟಿ ಬಿದ್ದು 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 ಬಲ ಕೊಡೋದು, ಇದೇ ಇದರ ಸೀಕ್ರೆಟು. ಅರ್ಥಾಯ್ತಾ ನಾನು ಹೇಳ್ತಾ ಇರೋದು? ಗೊತ್ತಾಯ್ತು. ಇಂಥದ್ದೆಲ್ಲನೂ ನಡೆಯೋದು ಇದರಲ್ಲಿ. ಇದು ಆದ್ರೆ ಸ್ವಲ್ಪ ನಿಯತ್ತಾಗೂ ಇರ್ತಾರೆ, ಗೌರ್ಮೆಂಟ್ ಕೆಲಸ ಇರ್ಬೋದು, ಅಥವಾ ಅವ್ರ ಅಪ್ಪ ಅಮ್ಮ ಗೌರ್ಮೆಂಟ್ ಅಲ್ಲಿ ಇರಬಹುದು, ಅಥವಾ ಪೆನ್ಷನ್ ತಿಂತಾ ಇರ್ತಾರೆ, ಅಥವಾ ರಾಜಕೀಯದಲ್ಲಿ ಇರಬಹುದು. ಹ್ಮ್ ಅರ್ಥ ಮಾಡ್ಕೊಳ್ಳಿ, ಹೇಳ್ದತ್ತ ರಾಜಕೀಯದಲ್ಲಿ ಏನೋ ಒಂದು ಕೆಲಸದಲ್ಲಿ ಇರ್ಬೋದು, ಯಾವುದೋ ಒಂದು ಕೆಲಸದಲ್ಲಿ ಓಡಾಡ್ತಾ ಇರ್ತಾರೆ ಅಂತ ಒಂದು ಹೇಳ್ತದೆ. ಇದು ಒಂದು ಆದ್ರೆ ಸಾಲ ಮಾಡಿ ಕಳ್ಕೊತಾರೆ. ಆದ್ರೆ ಎಲ್ಲರಿಗೂ ಭರವಸೆಗಳು ಕೊಟ್ಟು ಸುಳ್ಳು ಭರವಸೆಗಳು ಕೊಟ್ಬಿಡ್ತಾರೆ, ಲಾಕ್ ಆಗ್ಬಿಡ್ತಾರೆ. ಹೌದು, ಇದೊಂದು ದೊಡ್ಡ ಅನಾಹುತಗಳಿದು. ಒಂದು ಒಳ್ಳೇದಿದೆ, ಒಂದು ಕೆಟ್ಟದಿದೆ. ನಾವು ಬರೀ ಒಳ್ಳೇದನ್ನ ನೋಡಿ, ಬರೀ ದುಡ್ಡನ್ನ ನೋಡಿ ಆ ಕುತ್ತು ಒಳ್ಳೇದು ಅಂತ ಹೇಳಿದಾಗ ಜನ ಆ ಒಂದು ಕುತ್ತಿಗೆ ಮರಳಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಎಲ್ಲ ದುಡ್ಡು 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 ಅಂತ ಇದ್ದಾರೆ ಇವಾಗಲ್ಲ, ಅದರಿಂದ ಹೋಗ್ಬಿಟ್ಟು ಎಲ್ಲ ಕಳ್ಕೊಂಡ್ಬಿಡ್ತಾ ಇದ್ದಾರೆ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾನು ಚೆನ್ನಾಗಿರುತ್ತೆ, ಅದು ವಿಪರೀತಕ್ಕೆ ಹೋದಾಗ, ವಿಕೋಪಕ್ಕೆ ಹೋದಾಗ ಅದರ ಪರಿಣಾಮ 100% ಕುರಿ ಕೊಬ್ಬದ ಮೇಲೆ ತಾನೆ ಕುರುಬಂಗ್ ಲಾಭ. ಅದಕ್ಕೆ ಕೊಬ್ಬಿಸ್ತಾ ಇರೋದು ನಮ್ಮ ವಾಸ್ತುದವರೇ, ಬೇರೆ ಯಾರು ಅಲ್ಲ. ಕುಬ್ಲಿ 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 ಅಂತ. ಹೌದು, ಆಯ್ತಲ್ಲ, ಇದೇ ಬುಕ್ಕಲ್ಲಿ ಬರೆದಿರೋದು ಕೂಡ. ಕೊಬ್ಬದ ಮೇಲೆ ತಾನೆ ಆಮೇಲೆ ಹೋಮ ಮಾಡು, ಪೂಜೆ ಮಾಡು, ಹೌದಾ, ಶಾಂತಿ ಮಾಡು, ಕರ್ಮ ಮಾಡು, ಆಮೇಲೆ ವೈದಿಕ ಮಾಡು. ಅದೇ ಅಂದ್ರೆ ಈ ಕುತ್ತುಗಳ ವಿಚಾರ ಅಂತ ಬಂದಾಗ, ಪಶ್ಚಿಮ ವಾಯುವ್ಯದ ಕುತ್ತು, ನಾನು ನಿಮ್ಗೆ ಅದನ್ನ ಕುತ್ತನ್ನ ರೆಡಿ ಮಾಡ್ಕೊಡ್ತೀನಿ, ಕುತ್ತು ನಾವು ಅದು ಇಷ್ಟು ಪರ್ಸೆಂಟ್ ಕುತ್ತನ್ನ ರೆಡಿ ಮಾಡ್ಕೊಟ್ಟಾಗ ನಿಮಗೆ ದುಡ್ಡು ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಯೂಟ್ಯೂಬಲ್ಲಿ ಸಹ ಹಾಕಿದ್ದಾರೆ. ಹೌದು, ಅದಕ್ಕೋಸ್ಕರ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಈ ಕುತ್ತು ಅನ್ನುವಂಥದ್ದು ಯಾವುದೇ ರೀತಿಯಿಂದ ಹೋದ್ರೂ ಅದರಿಂದ ತೊಂದರೆನೇ ಆಗುವಂಥದ್ದು ಜಾಸ್ತಿ. ನಾವು ಪರ್ಸೆಂಟೇಜ್ ತಗೋಬೇಕು. 15% ಒಳ್ಳೇದಾಗಿ 85% ನನಗೆ ಮೋಸ ಆಗ್ತಾ ಇದೆ ಅಂತಂದ್ರೆ, ನಾವು ಆ ದಾರಿಗೆ ಹೋದ್ರೆ ನಮ್ಮ ಮಕ್ಕಳು ಹೇಗಿರ್ತಾರೆ ಅದ್ರ ಬಗ್ಗೆ ನಾವು ಗಮನಿಸ್ಬೇಕಾಗುತ್ತೆ. ನಾವು ಮನೆಯನ್ನ ಮಾಡುವಂಥದ್ದು ಕೂಡಿ ಬಾಳಿದರೆ ಸ್ವರ್ಗ, ನನ್ನ ಮಕ್ಕಳು, ನಾವು, ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅಂತ ಹೇಳಿ ಒಂದು ಮನೆಯನ್ನ ಕಟ್ಟೋದು. ಆದ್ರೆ ನಾವು ಈ ರೀತಿಯಾದ ಒಂದು ಕುತ್ತುಗಳಿಗೆ ಮಾರು ಹೋಗಿ ಏನೋ ಒಂದು 10 ರೂಪಾಯಿ ಲಾಭ ಬರುತ್ತೆ ಅಂತ ಯಾರೋ ಆಸೆ ದುರಾಸೆ ನಿಮಗೆ ತೋರಿಸಿ ಕುತ್ತನ್ನ ರೆಡಿ ಮಾಡ್ಕೊಡ್ತಾರೆ ಅಂದ್ರೆ ನೀವು ಮಾಡಿಸ್ಕೊಂಡ್ರಿ ಅಂತಂದ್ರೆ, ಮುಂದೆ ನಿಮಗೆ ಬರೆದಿಟ್ಟ ಶಾಸನ ಇವತ್ತೆಲ್ಲ ಹೇಳಿದೀವಿ, ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ವಿಚಾರವನ್ನ ಮತ್ತೊಮ್ಮೆ ಮಗದೊಮ್ಮೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ತರದ ಬಣ್ಣದ ಆಸೆಗಳಿಗೆ ಮೋಸ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತಾ ನಮಸ್ಕಾರ, ಧನ್ಯವಾದಗಳು.